ಬುರುಡೆ ಗ್ಯಾಂಗ್ನ ಬಂಡವಾಳ ಬಟಾ ಬಯಲಾಗಿದೆ. ಈಗ ಗ್ರಾಮಸ್ಥರೇ ಇದರ ಹಿಂದೆ ಬಿದ್ದಿದ್ದಾರೆ. ಸಿಬಿಐ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅನ್ನೋ ಗಾದೆ ಮಾತಿದೆ. ಇದೇ ಮಾತಿನಂತೆ ದೈವಕ್ಕೆ ದ್ರೋಹ ಬಗೆಯಲು ಹೋದ ಸುಳ್ಳಿನ ಶೂರರು ಷಡ್ಯಂತ್ರ ವೀರರ ನೌಟಂಕಿ ನಾಟಕ ಎಷ್ಟು ದಿನ ಅಂತ ನಡೆಯುತ್ತೆ ಹೇಳಿ. ಇದೀಗ ಬುರುಡೆ ಗ್ಯಾಂಗ್ನ ಬೃಹನ್ ನಾಟಕ ಜಗತ್ತಿನ ಮುಂದೆ ಬಯಲಾಗಿದೆ. ಬಂಧನ ಭೀತಿಗೆ ತಾವೇ ಕೊಟ್ಟ ಕೇಸ್ ರದ್ದತಿಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಬುರುಡೆ ಕೇಸ್ನಲ್ಲಿ ಎಂಟ್ರಿ ಆಗುತ್ತಾ ಸಿಬಿಐ? ಬಿ ಗ್ಯಾಂಗ್ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರು ಕಿಡಿ. ಧರ್ಮಸ್ಥಳದ ವಿರುದ್ಧ ಮಹಾ ಷಡ್ಯಂತ್ರದ ಪ್ಲಾನ್ ತಲೆ ಕೆಳಗಾಗಿದೆ. ಎಸ್ಐಟಿ ತನಿಖೆಯಿಂದ ಬುರುಡೆ ಗ್ಯಾಂಗ್ನ ಬುಡ ಶೇಕ್ ಆಗಿದೆ. ಇದರಿಂದ ಬಚಾವಾಗಲು ತಾವೇ ಹೂಡಿದ್ದ ಕೇಸ್ ರದ್ದು ಮಾಡುವಂತೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದ್ರೆ ನೋಡಿ, ಕರ್ಮ ಬಿಟ್ಟರು ನಾವು ಬಿಡಲ್ಲ ಅಂತಿದ್ದಾರೆ ಧರ್ಮಸ್ಥಳ ಗ್ರಾಮಸ್ಥರು. ಇಡೀ ಕೇಸ್ ಸಿಬಿಐಗೆ ವಹಿಸುವಂತೆ ಆಗ್ರಹಿಸುತ್ತಿದ್ದಾರೆ. ಖಂಡಿತವಾಗಿ ಎಸ್ಐಟಿಯಲ್ಲಿ ಫೈಲ್ ತಯಾರಾಗಿದೆ. ಸಂಪೂರ್ಣವಾಗಿ ಎಲ್ಲ ಅದರ ವರದಿ ಬರುವಂಥ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಎಸ್ಐಟಿ ತನಿಖೆ ನಿಲ್ಲಿಸಬಾರ್ದು. ಒಂದು ವೇಳೆ ಎಸ್ಐಟಿಗೆ ಇದರಿಂದ ತೊಂದರೆ ಆಗ್ತದೆ ಅಂತ ಹೇಳಿದರೆ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಿದ್ದೇನೆ. ಖಂಡಿತವಾಗಿಯೂ ಸಿಬಿಐ ತನಿಖೆ ಇದ್ದರೆ ಮೇಲ್ಮಟ್ಟದ ತನಿಖೆಯನ್ನು ಮಾಡಿಸಿ ಎಸ್ಐಟಿ ಫೈಲನ್ನು ಮುಂದುವರಿಸಬೇಕು, ಆ ತನಿಖೆ ಮುಂದುವರಿಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾನು ವೈಯಕ್ತಿಕವಾಗಿ ಮಾಡ್ತಾ ಇದ್ದೇನೆ. ಸಿಕ್ಕಿ ಬೀಳುವ ಭಯದಲ್ಲಿ ತನಿಖೆ ಬೇಡ ಅಂತಾರೆ. ಒಬ್ಬ ತನಿಖೆಯಿಂದ ನನಗೆ ತನಿಖೆ ಬೇಡ ಅಂತೇಳಿ ಯಾವಾಗ ಹೇಳ್ತಾನೆ ಅಂತ ಹೇಳಿದರೆ ಒಂದು ಪ್ರಾಮಾಣಿಕನಾಗಿರಬೇಕು, ಇಲ್ಲ ಅವನು ದೋಷಪೂರಿತನಾಗಿರಬೇಕು. ಇದು ದೋಷಪೂರಿತನಾಗಿರುವಂಥ ಎಲ್ಲ ಸಂಜ್ಞೆಗಳು ಕಾಣ್ತಾ ಇದೆ. ಅದಕ್ಕೋಸ್ಕರ ತನಿಖೆಗಳು ಬೇಡ, ಅದನ್ನು ನಿಲ್ಲಿಸಿ. ಏನು ಸ್ವಾಮಿ ಇದು? ಏನು ಅವರಿಗೆ ಬೇಕಾದಾಗೆ ಮಾಡ್ಬೋದಾ? ಇದು ಸರಿಯಲ್ಲ. ಅಪ್ಪನಿಗೆ ಹುಟ್ಟಿದ್ರೆ ತನಿಖೆ ಎದುರಿಸಿ. ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ತಿಮ್ರೊಡ್ಡಿ ಮತ್ತೆ ಮಟ್ಟಣ್ಣ, ನಿಮ್ಮಿಬ್ಬರಿಗೂ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ನೀವು ಅಪ್ಪನ ಹುಟ್ಟಿದ್ರೆ ಈಗ ತನಿಖೆ ಎದುರಿಸಿ. ಸ್ಟೇ ತಗೊಬಂದ್ರೆ ನೀವು ಅಪ್ಪಂಗೆ ಹುಟ್ಟಿಲ್ಲ ಅಂತ. ಬುರುಡೆ ಗ್ಯಾಂಗ್ ಅನ್ನ ಒತ್ತು ಒಳಗ ಹಾಕಬೇಕು. ಸ್ಟೇಟ್ಮೆಂಟ್ಗಳನ್ನು ಕರೆಕ್ಟಾಗಿ ರೆಕಾರ್ಡ್ ಮಾಡಿ, ಹೌದು ನಾವು ಮಾಡಿದ್ದು ಈ ಥರದ ಥರ್ಡ್ ಕ್ಲಾಸ್ ಕೆಲಸ, ನಾವು ಮಾಡಬಾರ್ದಾಗಿತ್ತು, ನಮಗೆ ಬೇರೆ ಬೇರೆ ಉದ್ದೇಶಗಳಿಂದ ಇಂತಿಂಥ ಉದ್ದೇಶಗಳಿಂದ ನಾವು ಇಂಥ ಕೆಲಸನ ಮಾಡಿದ್ವಿ ಅಂತ ಇವ್ರ ಬಾಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡಿ ಇವ್ರನ್ನ ಒಳಗೆ ತಳ್ಳಿದ್ರೆ ಮಾತ್ರ ಇದಕ್ಕೊಂದು ಲಾಜಿಕಲ್ ಎಂಡ್ ಇದೆ. ಅಷ್ಟೇ ಬಿಟ್ಟರೆ ಇಲ್ಲ ಅಂದರೆ 13 ವರ್ಷ ಅಲ್ಲ, 14 ವರ್ಷ ಅಲ್ಲ, 103 ವರ್ಷ ಹೋದ್ರು ಇವ್ರ ಮಕ್ಕಳನ್ನೆಲ್ಲ ಟ್ರೈನ್ ಮಾಡ್ತಾರೆ. ಪ್ರಕರಣ ರದ್ದು ಕೋರಿದ್ದ ಬುರುಡೆ ಗ್ಯಾಂಗ್ ಮನವಿಯನ್ನ ಹೈಕೋರ್ಟ್ ಪುರಸ್ಕರಿಸಿದೆ. ಪ್ರಕರಣದ ಮುಂದಿನ ತನಿಖೆಗೆ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ಚರ್ಚಿಸುತ್ತೇವೆ ಎಂದಿದ್ದಾರೆ. ಇದು ಆರ್ಡರ್ನ ನೋಡಿಲ್ಲ ನಾನು, ಆದರೆ ಅದಕ್ಕೆ ಕಾನೂನು ಇಲಾಖೆಯಲ್ಲಿ ಅಥವಾ ನಮ್ಮ ಅಡ್ವೊಕೇಟ್ ಜನರಲ್ ಜೊತೆ ಎಲ್ಲ ಚರ್ಚೆ ಮಾಡಿ, ಕಾನೂನು ಟೀಮು, ಲೀಗಲ್ ಟೀಮ್ ಏನಿದೆ ಅದ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಅಪೀಲ್ ಆಗಬೇಕಾ, ಸುಪ್ರೀಂ ಕೋರ್ಟಿಗೆ ಹೋಗಬೇಕಾ, ಇದೆಲ್ಲ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಆಮೇಲೆ ಮುಂದಿನ ಕ್ರಮ ಏನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತೀವಿ. ಒಟ್ಟಾರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸಿದವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಜನ ಆಗ್ರಹಿಸುತ್ತಿದ್ದಾರೆ. ಸದ್ಯ ಸರ್ಕಾರದ ತೀರ್ಮಾನದ ಮೇಲೆ ಬುರುಡೆ ಗ್ಯಾಂಗ್ನ ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ನ ಬಂಡವಾಳ ಬಟಾ ಬಯಲಾಗಿದೆ. ಈಗ ಗ್ರಾಮಸ್ಥರೇ ಇದರ ಹಿಂದೆ ಬಿದ್ದಿದ್ದಾರೆ. ಸಿಬಿಐ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅನ್ನೋ ಗಾದೆ ಮಾತಿದೆ. ಇದೇ ಮಾತಿನಂತೆ ದೈವಕ್ಕೆ ದ್ರೋಹ ಬಗೆಯಲು ಹೋದ ಸುಳ್ಳಿನ ಶೂರರು ಷಡ್ಯಂತ್ರ ವೀರರ ನೌಟಂಕಿ ನಾಟಕ ಎಷ್ಟು ದಿನ ಅಂತ ನಡೆಯುತ್ತೆ ಹೇಳಿ. ಇದೀಗ ಬುರುಡೆ ಗ್ಯಾಂಗ್ನ ಬೃಹನ್ ನಾಟಕ ಜಗತ್ತಿನ ಮುಂದೆ ಬಯಲಾಗಿದೆ. ಬಂಧನ ಭೀತಿಗೆ ತಾವೇ ಕೊಟ್ಟ ಕೇಸ್ ರದ್ದತಿಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಬುರುಡೆ ಕೇಸ್ನಲ್ಲಿ ಎಂಟ್ರಿ ಆಗುತ್ತಾ ಸಿಬಿಐ? ಬಿ ಗ್ಯಾಂಗ್ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರು ಕಿಡಿ.
ಧರ್ಮಸ್ಥಳದ ವಿರುದ್ಧ ಮಹಾ ಷಡ್ಯಂತ್ರದ ಪ್ಲಾನ್ ತಲೆ ಕೆಳಗಾಗಿದೆ. ಎಸ್ಐಟಿ ತನಿಖೆಯಿಂದ ಬುರುಡೆ ಗ್ಯಾಂಗ್ನ ಬುಡ ಶೇಕ್ ಆಗಿದೆ. ಇದರಿಂದ ಬಚಾವಾಗಲು ತಾವೇ ಹೂಡಿದ್ದ ಕೇಸ್ ರದ್ದು ಮಾಡುವಂತೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದ್ರೆ ನೋಡಿ, ಕರ್ಮ ಬಿಟ್ಟರು ನಾವು ಬಿಡಲ್ಲ ಅಂತಿದ್ದಾರೆ ಧರ್ಮಸ್ಥಳ ಗ್ರಾಮಸ್ಥರು. ಇಡೀ ಕೇಸ್ ಸಿಬಿಐಗೆ ವಹಿಸುವಂತೆ ಆಗ್ರಹಿಸುತ್ತಿದ್ದಾರೆ. ಖಂಡಿತವಾಗಿ SITಯಲ್ಲಿ ಫೈಲ್ ತಯಾರಾಗಿದೆ, ಸಂಪೂರ್ಣವಾಗಿ ಎಲ್ಲ ಅದರ ವರದಿ ಬರುವಂಥ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ SIT ತನಿಖೆ ನಿಲ್ಲಿಸಬಾರ್ದು. ಒಂದು ವೇಳೆ SITಗೆ ಇದರಿಂದ ತೊಂದರೆ ಆಗ್ತದೆ ಅಂತ ಹೇಳಿದರೆ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಿದ್ದೇನೆ. ಖಂಡಿತವಾಗಿಯೂ CBI ತನಿಖೆ ಇದ್ದರೆ ಮೇಲ್ಮಟ್ಟದ ತನಿಖೆಯನ್ನಾದರೂ ಮಾಡಿಸಿ SIT ಫೈಲನ್ನು ಮುಂದುವರಿಸಬೇಕು, ಆ ತನಿಖೆ ಮುಂದುವರಿಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾನು ವೈಯಕ್ತಿಕವಾಗಿ ಮಾಡ್ತಾ ಇದ್ದೇನೆ. ಸಿಕ್ಕಿ ಬೀಳುವ ಭಯದಲ್ಲಿ ತನಿಖೆ ಬೇಡ ಅಂತಾರೆ. ಒಬ್ಬ ತನಿಖೆಯಿಂದ ನನಗೆ ತನಿಖೆ ಬೇಡ ಅಂತೇಳಿ ಯಾವಾಗ ಹೇಳ್ತಾನೆ ಅಂತ ಹೇಳಿದರೆ ಒಂದು ಪ್ರಾಮಾಣಿಕನಾಗಿರಬೇಕು, ಇಲ್ಲ ಅವನು ದೋಷಪೂರಿತನಾಗಿರಬೇಕು. ಇದು ದೋಷಪೂರಿತನಾಗಿರುವಂಥ ಎಲ್ಲ ಸಂಜ್ಞೆಗಳು ಕಾಣ್ತಾ ಇದೆ. ಅದಕ್ಕೋಸ್ಕರ ತನಿಖೆಗಳು ಬೇಡ, ಅದನ್ನು ನಿಲ್ಲಿಸಿ. ಏನು ಸ್ವಾಮಿ ಇದು? ಏನು ಅವರಿಗೆ ಬೇಕಾದಾಗೆ ಮಾಡ್ಬೋದಾ? ಇದು ಸರಿಯಲ್ಲ. ಅಪ್ಪನಿಗೆ ಹುಟ್ಟಿದ್ರೆ ತನಿಖೆ ಎದುರಿಸಿ. ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ತಿಮ್ರೊಡ್ಡಿ ಮತ್ತೆ ಮಟ್ಟಣ್ಣ, ನಿಮ್ಮಿಬ್ಬರಿಗೂ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ನೀವು ಅಪ್ಪನ ಹುಟ್ಟಿದ್ರೆ ಈಗ ತನಿಖೆ ಎದುರಿಸಿ. ಸ್ಟೇ ತಗೊಬಂದ್ರೆ ನೀವು ಅಪ್ಪಂಗೆ ಹುಟ್ಟಿಲ್ಲ ಅಂತ. ಬುರುಡೆ ಗ್ಯಾಂಗ್ ಅನ್ನ ಒತ್ತು ಒಳಗ ಹಾಕಬೇಕು. ಸ್ಟೇಟ್ಮೆಂಟ್ಗಳನ್ನು ಕರೆಕ್ಟಾಗಿ ರೆಕಾರ್ಡ್ ಮಾಡಿ, ಹೌದು ನಾವು ಮಾಡಿದ್ದು ಈ ಥರದ ಥರ್ಡ್ ಕ್ಲಾಸ್ ಕೆಲಸ, ನಾವು ಮಾಡಬಾರ್ದಾಗಿತ್ತು, ನಮಗೆ ಬೇರೆ ಬೇರೆ ಉದ್ದೇಶಗಳಿಂದ ಇಂತಿಂಥ ಉದ್ದೇಶಗಳಿಂದ ನಾವು ಇಂಥ ಕೆಲಸನ ಮಾಡಿದ್ವಿ ಅಂತ ಇವ್ರ ಬಾಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡಿ ಇವ್ರನ್ನ ಒಳಗೆ ತಳ್ಳಿದ್ರೆ ಮಾತ್ರ ಇದಕ್ಕೊಂದು ಲಾಜಿಕಲ್ ಎಂಡ್ ಇದೆ. ಅಷ್ಟೇ ಬಿಟ್ಟರೆ ಇಲ್ಲ ಅಂದರೆ 13 ವರ್ಷ ಅಲ್ಲ, 14 ವರ್ಷ ಅಲ್ಲ, 103 ವರ್ಷ ಹೋದ್ರು ಇವ್ರ ಮಕ್ಕಳನ್ನೆಲ್ಲ ಟ್ರೈನ್ ಮಾಡ್ತಾರೆ. ಪ್ರಕರಣ ರದ್ದು ಕೋರಿದ್ದ ಬುರುಡೆ ಗ್ಯಾಂಗ್ ಮನವಿಯನ್ನ ಹೈಕೋರ್ಟ್ ಪುರಸ್ಕರಿಸಿದೆ. ಪ್ರಕರಣದ ಮುಂದಿನ ತನಿಖೆಗೆ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ಚರ್ಚಿಸುತ್ತೇವೆ ಎಂದಿದ್ದಾರೆ. ಇದು ಆರ್ಡರ್ನ ನೋಡಿಲ್ಲ ನಾನು, ಆದರೆ ಅದಕ್ಕೆ ಕಾನೂನು ಇಲಾಖೆಯಲ್ಲಿ ಅಥವಾ ನಮ್ಮ ಅಡ್ವೊಕೇಟ್ ಜನರಲ್ ಜೊತೆ ಎಲ್ಲ ಚರ್ಚೆ ಮಾಡಿ, ಕಾನೂನು ಟೀಮು, ಲೀಗಲ್ ಟೀಮ್ ಏನಿದೆ ಅದ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಅಪೀಲ್ ಆಗಬೇಕಾ, ಸುಪ್ರೀಂ ಕೋರ್ಟಿಗೆ ಹೋಗಬೇಕಾ, ಇದೆಲ್ಲ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಆಮೇಲೆ ಮುಂದಿನ ಕ್ರಮ ಏನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತೀವಿ. ಒಟ್ಟಾರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸಿದವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಜನ ಆಗ್ರಹಿಸುತ್ತಿದ್ದಾರೆ. ಸದ್ಯ ಸರ್ಕಾರದ ತೀರ್ಮಾನದ ಮೇಲೆ ಬುರುಡೆ ಗ್ಯಾಂಗ್ನ ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ನ ಬಂಡವಾಳ ಬಟಾ ಬಯಲಾಗಿದೆ. ಈಗ ಗ್ರಾಮಸ್ಥರೇ ಇದರ ಹಿಂದೆ ಬಿದ್ದಿದ್ದಾರೆ. ಸಿಬಿಐ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ತಾನೊಂದು ಬಗೆದರೆ ದೈವವೊಂದು ಬಗೆಯುತ್ತೆ ಅನ್ನೋ ಗಾದೆ ಮಾತಿದೆ. ಇದೇ ಮಾತಿನಂತೆ ದೈವಕ್ಕೆ ದ್ರೋಹ ಬಗೆಯಲು ಹೋದ ಸುಳ್ಳಿನ ಶೂರರು ಷಡ್ಯಂತ್ರ ವೀರರ ನೌಟಂಕಿ ನಾಟಕ ಎಷ್ಟು ದಿನ ಅಂತ ನಡೆಯುತ್ತೆ ಹೇಳಿ. ಇದೀಗ ಬುರುಡೆ ಗ್ಯಾಂಗ್ನ ಬೃಹನ್ನಾಟಕ ಜಗತ್ತಿನ ಮುಂದೆ ಬಯಲಾಗಿದೆ. ಬಂಧನ ಭೀತಿಗೆ ತಾವೇ ಕೊಟ್ಟ ಕೇಸ್ ರದ್ದತಿಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಬುರುಡೆ ಕೇಸ್ನಲ್ಲಿ ಎಂಟ್ರಿ ಆಗುತ್ತಾ ಸಿಬಿಐ? ಬಿ ಗ್ಯಾಂಗ್ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರು ಕಿಡಿ. ಧರ್ಮಸ್ಥಳದ ವಿರುದ್ಧ ಮಹಾ ಷಡ್ಯಂತ್ರದ ಪ್ಲಾನ್ ತಲೆ ಕೆಳಗಾಗಿದೆ. ಎಸ್ಐಟಿ ತನಿಖೆಯಿಂದ ಬುರುಡೆ ಗ್ಯಾಂಗ್ನ ಬುಡ ಶೇಕ್ ಆಗಿದೆ. ಇದರಿಂದ ಬಚಾವಾಗಲು ತಾವೇ ಹೂಡಿದ್ದ ಕೇಸ್ ರದ್ದು ಮಾಡುವಂತೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದ್ರೆ ನೋಡಿ, ಕರ್ಮ ಬಿಟ್ಟರು ನಾವು ಬಿಡಲ್ಲ ಅಂತಿದ್ದಾರೆ ಧರ್ಮಸ್ಥಳ ಗ್ರಾಮಸ್ಥರು. ಇಡೀ ಕೇಸ್ ಸಿಬಿಐಗೆ ವಹಿಸುವಂತೆ ಆಗ್ರಹಿಸುತ್ತಿದ್ದಾರೆ. ಖಂಡಿತವಾಗಿ SITಯಲ್ಲಿ ಫೈಲ್ ತಯಾರಾಗಿದೆ, ಸಂಪೂರ್ಣವಾಗಿ ಎಲ್ಲ ಅದರ ವರದಿ ಬರುವಂಥ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ SIT ತನಿಖೆ ನಿಲ್ಲಿಸಬಾರ್ದು. ಒಂದು ವೇಳೆ SITಗೆ ಇದರಿಂದ ತೊಂದರೆ ಆಗ್ತದೆ ಅಂತ ಹೇಳಿದರೆ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಿದ್ದೇನೆ. ಖಂಡಿತವಾಗಿಯೂ CBI ತನಿಖೆ ಇದ್ದರೆ ಮೇಲ್ಮಟ್ಟದ ತನಿಖೆಯನ್ನಾದರೂ ಮಾಡಿಸಿ SIT ಫೈಲನ್ನು ಮುಂದುವರಿಸಬೇಕು, ಆ ತನಿಖೆ ಮುಂದುವರಿಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾನು ವೈಯಕ್ತಿಕವಾಗಿ ಮಾಡ್ತಾ ಇದ್ದೇನೆ. ಸಿಕ್ಕಿ ಬೀಳುವ ಭಯದಲ್ಲಿ ತನಿಖೆ ಬೇಡ ಅಂತಾರೆ. ಒಬ್ಬ ತನಿಖೆಯಿಂದ ನನಗೆ ತನಿಖೆ ಬೇಡ ಅಂತೇಳಿ ಯಾವಾಗ ಹೇಳ್ತಾನೆ ಅಂತ ಹೇಳಿದರೆ ಒಂದು ಪ್ರಾಮಾಣಿಕನಾಗಿರಬೇಕು, ಇಲ್ಲ ಅವನು ದೋಷಪೂರಿತನಾಗಿರಬೇಕು. ಇದು ದೋಷಪೂರಿತನಾಗಿರುವಂಥ ಎಲ್ಲ ಸಂಜ್ಞೆಗಳು ಕಾಣ್ತಾ ಇದೆ. ಅದಕ್ಕೋಸ್ಕರ ತನಿಖೆಗಳು ಬೇಡ, ಅದನ್ನು ನಿಲ್ಲಿಸಿ. ಏನು ಸ್ವಾಮಿ ಇದು? ಏನು ಅವರಿಗೆ ಬೇಕಾದಾಗೆ ಮಾಡ್ಬೋದಾ? ಇದು ಸರಿಯಲ್ಲ. ಅಪ್ಪನಿಗೆ ಹುಟ್ಟಿದ್ರೆ ತನಿಖೆ ಎದುರಿಸಿ.
ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ತಿಮ್ರೊಡ್ಡಿ ಮತ್ತೆ ಮಟ್ಟಣ್ಣ ನಿಮ್ಮಿಬ್ಬರಿಗೂ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ನೀವು ಅಪ್ಪನ ಹುಟ್ಟಿದ್ರೆ ಈಗ ತನಿಖೆ ಎದುರಿಸಿ. ಸ್ಟೇ ತಗೊಬಂದ್ರೆ ನೀವು ಅಪ್ಪಂಗೆ ಹುಟ್ಟಿಲ್ಲ ಅಂತ. ಬುರುಡೆ ಗ್ಯಾಂಗ್ ಅನ್ನ ಒತ್ತು ಒಳಗ ಹಾಕಬೇಕು. ಸ್ಟೇಟ್ಮೆಂಟ್ಗಳನ್ನು ಕರೆಕ್ಟಾಗಿ ರೆಕಾರ್ಡ್ ಮಾಡಿ, ಹೌದು ನಾವು ಮಾಡಿದ್ದು ಈ ಥರದ ಥರ್ಡ್ ಕ್ಲಾಸ್ ಕೆಲಸ, ನಾವು ಮಾಡಬಾರ್ದಾಗಿತ್ತು, ನಮಗೆ ಬೇರೆ ಬೇರೆ ಉದ್ದೇಶಗಳಿಂದ ಇಂತಿಂಥ ಉದ್ದೇಶಗಳಿಂದ ನಾವು ಇಂಥ ಕೆಲಸನ ಮಾಡಿದ್ವಿ ಅಂತ ಇವ್ರ ಬಾಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡಿ ಇವ್ರನ್ನ ಒಳಗೆ ತಳ್ಳಿದ್ರೆ ಮಾತ್ರ ಇದಕ್ಕೊಂದು ಲಾಜಿಕಲ್ ಎಂಡ್ ಇದೆ. ಅಷ್ಟೇ ಬಿಟ್ಟರೆ ಇಲ್ಲ ಅಂದರೆ 13 ವರ್ಷ ಅಲ್ಲ, 14 ವರ್ಷ ಅಲ್ಲ, 103 ವರ್ಷ ಹೋದ್ರೆ ಇವ್ರ ಮಕ್ಕಳನ್ನೆಲ್ಲ ಟ್ರೈನ್ ಮಾಡ್ತಾರೆ. ಪ್ರಕರಣ ರದ್ದು ಕೋರಿದ್ದ ಬುರುಡೆ ಗ್ಯಾಂಗ್ ಮನವಿಯನ್ನ ಹೈಕೋರ್ಟ್ ಪುರಸ್ಕರಿಸಿದೆ. ಪ್ರಕರಣದ ಮುಂದಿನ ತನಿಖೆಗೆ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ಚರ್ಚಿಸುತ್ತೇವೆ ಎಂದಿದ್ದಾರೆ. ಇದು ಆರ್ಡರ್ನ ನೋಡಿಲ್ಲ ನಾನು, ಆದರೆ ಅದಕ್ಕೆ ಕಾನೂನು ಇಲಾಖೆಯಲ್ಲಿ ಅಥವಾ ನಮ್ಮ ಅಡ್ವೊಕೇಟ್ ಜನರಲ್ ಜೊತೆ ಎಲ್ಲ ಚರ್ಚೆ ಮಾಡಿ, ಕಾನೂನು ಟೀಮು ಲೀಗಲ್ ಟೀಮ್ ಏನಿದೆ ಅದ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಅಪೀಲ್ ಆಗಬೇಕಾ, ಸುಪ್ರೀಂ ಕೋರ್ಟಿಗೆ ಹೋಗಬೇಕಾ, ಇದೆಲ್ಲ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಆಮೇಲೆ ಮುಂದಿನ ಕ್ರಮ ಏನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತೀವಿ. ಒಟ್ಟಾರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸಿದವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಜನ ಆಗ್ರಹಿಸುತ್ತಿದ್ದಾರೆ. ಸದ್ಯ ಸರ್ಕಾರದ ತೀರ್ಮಾನದ ಮೇಲೆ ಬುರುಡೆ ಗ್ಯಾಂಗ್ನ ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.